ಎಲ್ಲರಿಗೂ ನಮಸ್ಕಾರ. ಸತ್ಯಪ್ರಿಯ KGL 621 ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಿಮ್ಮ ಪ್ರೋತ್ಸಾಹ ಹೇಗೆ ಇರಲಿ. ನನ್ನ ಈ ಸತ್ಯಪ್ರಿಯ 621 ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಇವತ್ತೊಂದು ವಿಶೇಷವಾದ ಒಂದು ವಿಡಿಯೋ ಹಾಗೂ ನಿಮಗೆಲ್ಲರಿಗೂ ಗೊತ್ತಿರುವ ವಿಷಯವೇ ಮಹಾಭಾರತ. ಹೆಚ್ಚು ಕಡಿಮೆ ಎಲ್ಲರಿಗೂ ಈ ಒಂದು ಮಹಾಭಾರತದ ವ್ಯಕ್ತಿಗಳ ಪರಿಚಯ ಇದ್ದೇ ಇರುತ್ತೆ. ಅದರಲ್ಲಿ ದುರ್ಯೋಧನ, ಅರ್ಜುನ, ಧೃತರಾಷ್ಟ್ರ, ಭೀಮ, ಶಕುನಿ, ಅರ್ಜುನ, ಕರ್ಣ, ಹೀಗೆ ಅನೇಕ ಪಾತ್ರಗಳು. ಒಂದೊಂದು ಪಾತ್ರಕ್ಕೂ ಒಂದು ವಿಶಿಷ್ಟವಾದ ಗುಣಗಳು, ಅವರ ಒಂದು ಸಾಹಸಕತೆ ಹಾಗೂ ಅವರ ನಡೆ ನುಡಿ ಎಲ್ಲವೂ ಇರುವ ಭಾರತವನ್ನು ಓದಿ ಅರ್ಥ ಮಾಡಿಕೊಳ್ಳಲು ಸಮಯವೂ ಇರುವುದಿಲ್ಲ. ಅದರಲ್ಲಿ ಮುಖ್ಯವಾಗಿ ಕೆಲವು ನೀತಿ ಕಥೆಗಳು ಸಹ ಇದೆ. ಆ ಪಾತ್ರಗಳಲ್ಲಿ ಬರುವ ಒಂದು ವ್ಯಕ್ತಿತ್ವವು ನಾವು ಆದಷ್ಟು ಒಳ್ಳೆಯದನ್ನೇ ಆರಿಸಿಕೊಳ್ಳಬೇಕು. ಅಂತಹ ಒಳ್ಳೆಯ ಗುಣಗಳನ್ನು ನಾವು ಆರಿಸಿಕೊಂಡರೆ ಮಾತ್ರ ನಮ್ಮ ಮಕ್ಕಳು ಮುಂದೆ ಅವರ ಭವಿಷ್ಯ ಚೆನ್ನಾಗಿರುತ್ತದೆ. ಅವರಲ್ಲಿ ಇರುವ ಕೆಟ್ಟ ಗುಣಗಳನ್ನು ಮಹಾಭಾರತದ ಕಥೆಯಂತೆ ಅವರ ಜೀವನವು ಮಹಾಭಾರತದ ಕಥೆಯಂತೆ ಆಗುವುದು. ಆದ್ದರಿಂದ ನಾವು ಮುಖ್ಯವಾಗಿ ಕೆಲವು ಪಾತ್ರಗಳ ಒಂದು ಗುಣಗಳು, ಅವರ ಅವಗುಣಗಳನ್ನು ನಾವು ತಿಳಿದು ಮಹಾಭಾರತದಲ್ಲಿ ಬರುವ ಮುಖ್ಯ ಪಾತ್ರಗಳಲ್ಲಿ ಅವರ ಒಂದು ಅವಗುಣಗಳನ್ನು ಸಹ ನಾವು ತಿಳಿದುಕೊಳ್ಳಬೇಕು ಅಲ್ಲವೇ. ಆದುದರಿಂದ ಮಕ್ಕಳು ತುಂಬ ತಪ್ಪು ಬೇಡಿಕೆಗಳು ಮತ್ತು ಹಠಮಾರಿತನವನ್ನು ಸರಿಯಾದ ಸಮಯದಲ್ಲಿ ನಾವು ನಿಯಂತ್ರಿಸದಿದ್ದರೆ ಅಂತಿಮವಾಗಿ ನಾವು ಅಸಹಾಯಕರಾಗುತ್ತೇವೆ. ಮಕ್ಕಳು ದೊಡ್ಡವರಾದ ಮೇಲೆ ಕೇಳುವುದಿಲ್ಲ. ಮಕ್ಕಳು ಚಿಕ್ಕವರಿದ್ದಾಗಲೇ ನಾವು ಅವರಿಗೆ ಸರಿಯಾದ ದಾರಿಯಲ್ಲಿ ತರಬೇಕು ಹಾಗೂ ಅವರಿಗೆ ಬುದ್ಧಿವಂತರಾಗಿ ಮಾಡಬೇಕು ಹಾಗೂ ಈ ನೀತಿ ಕಥೆಗಳನ್ನು ಸಹ ನಾವು ತಿಳಿಸಬೇಕು. ಇಲ್ಲದೆ ಹೋದರೆ ಅವರು ಕೌರವರು ಯಾವ ರೀತಿ ಮಕ್ಕಳು ಒಬ್ಬರು ಅವರ ತಂದೆ ತಾಯಿಯ ಮಾತು ಕೇಳದೆ ಕಡೆಗೆ ಅವರು ನಾಶವಾಗುತ್ತಾರೆ. ಆದ್ದರಿಂದ ನಾವು ಚಿಕ್ಕ ಮಕ್ಕಳಿಗೆ ಅವರು ಇರುವಾಗಲೇ ಅವರಿಗೆ ಸರಿಯಾದ ದಾರಿಯಲ್ಲಿ ತರಬೇಕು. ಇಲ್ಲದೆ ಹೋದರೆ ಅವರು ಕೌರವರು ಯಾವ ರೀತಿ ಕಡೆಯಲ್ಲಿ ಎಲ್ಲ 101 ಮಕ್ಕಳು ನಾಶವಾಗುತ್ತಾರೋ ಅದೇ ರೀತಿ ಅವರು ಸಹ ಜೀವನದಲ್ಲಿ ಅವರು ತಪ್ಪು ದಾರಿಗೆ ಇಳಿಯುತ್ತಾರೆ. ಆದುದರಿಂದ ನಾವು ಚಿಕ್ಕವರು ಇದ್ದಾಗಲೇ ಆ ಮಕ್ಕಳನ್ನು ನಿಯಂತ್ರಿಸಬೇಕು. ಇದು ಒಂದು ಉತ್ತಮ ಉದಾಹರಣೆ ಕೌರವ. ಇನ್ನು ಕರ್ಣ ತುಂಬ ಬುದ್ಧಿವಂತ ಹಾಗೂ ಧೈರ್ಯವಂತ, ಬಲಶಾಲಿಯೂ ಆಗಿರ್ತಾನೆ. ಆದರೆ ತನ್ನ ಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ಅವನು ಬೆಳೆಸಿಕೊಳ್ಳಲಿಲ್ಲ ಹಾಗೂ ಒಳ್ಳೆಯ ಸ್ನೇಹಿತರೊಂದಿಗೆ ಅವನು ಇರಲಿಲ್ಲ. ದುರ್ಯೋಧನನ ಸ್ನೇಹಿತದಿಂದ ಅವನು ಕೆಟ್ಟ ಅಲ್ಲವೇ. ಆದುದರಿಂದ ನಾವು ಎಷ್ಟೇ ಬಲಶಾಲಿಯಾಗಿರಲಿ, ಬುದ್ಧಿವಂತರಾಗಿರಲಿ ಹಾಗೂ ಒಳ್ಳೆಯ ಸ್ನೇಹಿತರೊಂದಿಗೆ ಇರಬೇಕು. ಒಳ್ಳೆಯ ಸ್ನೇಹಿತರೊಂದಿಗೆ ಇದ್ದರೆ ಮಾತ್ರ ನಾವು ಸಹ ಒಳ್ಳೆಯವರಾಗುತ್ತೇವೆ. ಇಲ್ಲದೆ ಹೋದರೆ ಕೆಟ್ಟವರ ದುಷ್ಟರ ಸಹವಾಸ ಮಾಡಿದರೆ, ಕರ್ಣ ಯಾವ ರೀತಿ ದುರ್ಯೋಧನನ ಸಹವಾಸ ಮಾಡಿ ತನ್ನ ಎಲ್ಲ ಶಕ್ತಿಯನ್ನು ವಿಶೇಷವಾಗಿ ಬಳಸಿಕೊಳ್ಳದೆ ಯಾವ ರೀತಿ ಕಡೆಗೆ ಅವನು ಮಹಾಭಾರತದ ಕುರುಕ್ಷೇತ್ರದಲ್ಲಿ ಮರಣ ಹೊಂದುತ್ತಾನೆ. ಹಾಗೆ ನಾವು ಎಷ್ಟೇ ಬುದ್ಧಿವಂತರಾದರೂ ಸಹ ನಮ್ಮ ಸುತ್ತಮುತ್ತಲು ಹಾಗೂ ನಮ್ಮ ಸ್ನೇಹಿತರು ಒಳ್ಳೆಯವರಾಗಿದ್ದರೆ ಮಾತ್ರ ಬೆಳೆಯಲು ಅವಕಾಶ. ಇದನ್ನು ತಂದೆ ತಾಯಿಗಳು ಸಹ ನೋಡಬೇಕು. ಮಕ್ಕಳು ಎಲ್ಲೂ ಹೋಗುತ್ತಿದ್ದಾರೆ, ಎಲ್ಲೂ ಬರುತ್ತಿದ್ದಾರೆ, ಅವರು ಯಾರು ಸಹವಾಸ ಮಾಡುತ್ತಿದ್ದಾರೆ ಎಂಬುದನ್ನು ನಾವು ನೋಡುತ್ತಿದ್ದರೆ ಮಾತ್ರ ನಮ್ಮ ಮಕ್ಕಳು ಒಳ್ಳೆಯ ಬುದ್ಧಿವಂತರಾಗಿ ಅವರ ಜೀವನದಲ್ಲಿ ಚೆನ್ನಾಗಿ ಜೀವನವನ್ನು ನಡೆಸಲು. ಇನ್ನೊಂದು ಪಾತ್ರ ಅಶ್ವತ್ಥಾಮ ಮಹಾ ಬುದ್ಧಿವಂತ ಹಾಗೂ ಮಹಾ ಶಕ್ತಿಶಾಲಿ. ಅವನು ತಂದೆಯಿಂದ ಅನೇಕ ವರಗಳನ್ನು ಪಡೆದು ಅದನ್ನು ಸರಿಯಾಗಿ ಉಪಯೋಗಿಸದೆ ಇಡೀ ಕ್ಷತ್ರಿಯರನ್ನೇ ನಾನು ಕೊಲ್ಲುತ್ತೇನೆ ಎಂದು ಹೊರಟ. ಆದರೆ ಅವನು ಏನು ಸಾಧನೆ ಮಾಡಲು ಆಗಲಿಲ್ಲ. ಅದೇ ರೀತಿ ನಮ್ಮ ಮಕ್ಕಳು ಬುದ್ಧಿವಂತರಾಗಬೇಕು ಹಾಗೂ ಬುದ್ಧಿವಂತರಾದ ತಕ್ಷಣ ಅವರು ಒಳ್ಳೆಯ ವಿದ್ಯೆಯನ್ನು ಪಡೆಯಬೇಕು. ಆ ಒಳ್ಳೆಯ ವಿದ್ಯೆಯನ್ನು ಒಳ್ಳೆಯದಕ್ಕೆ ಉಪಯೋಗಿಸಬೇಕು. ಅದನ್ನು ಬಿಟ್ಟು ಅವರು ಬೇರೆ ಅಡ್ಡದಾರಿ ಮಾರ್ಗಗಳನ್ನು ಹಿಡಿದು
ಅವರ ಬುದ್ಧಿವಂತಿಕೆಯನ್ನು ಉಪಯೋಗಿಸಿದರೆ ಕಡೆಗೆ ಒಂದು ದಿನ ಅವರು ಜೈಲು ಪಾಲಾಗುತ್ತಾರೆ ಅಲ್ಲ. ಹಾಗೆ ನಾವು ಮಕ್ಕಳಿಗೆ ಒಳ್ಳೆಯ ಬುದ್ಧಿವಂತರಾದರೆ ಮಾತ್ರ ಸಾಧ್ಯವಿಲ್ಲ, ಒಳ್ಳೆಯ ದಾರಿಯಲ್ಲೂ ನಡೆಯಲು ನಾವು ತಿಳಿಸಬೇಕು. ಇಲ್ಲದೆ ಹೋದರೆ ಈಗೇನೋ ಅವರು ಸುಖವಾಗಿ ಚೆನ್ನಾಗಿ ಇರಬಹುದು, ಮುಂದೆ ಒಂದು ದಿನ ಅವರಿಗೆ ಕಾನೂನಿಗೆ ಒಳಪಟ್ಟು ಅವರು ಜೈಲಿಗೆ ಹೋಗಬೇಕಾಗುತ್ತದೆ. ಈ ಅಲ್ಪ ಒಂದು ಸುಖಕ್ಕಾಗಿ ಮುಂದೆ ಅವರ ಜೀವನ ಹಾಳು ಮಾಡಿಕೊಳ್ಳುವುದು ನಾವು ನೋಡಬೇಕಾಗುತ್ತದೆ. ಆದುದರಿಂದ ನಮ್ಮಲ್ಲಿ ಇರುವ ವಿದ್ಯಾವಂತ ಮತ್ತು ಬುದ್ಧಿವಂತ ಮಕ್ಕಳಿಗೆ ನಾವು ಅಲ್ಪ ಸುಖಕ್ಕಾಗಿ ಆಸೆಪಟ್ಟು ಅವರು ಅಡ್ಡದಾರಿ ಹಿಡಿಯಲು ಬಿಡಬಾರದು. ಅದಕ್ಕೆ ಒಂದು ಉತ್ತಮ ಉದಾಹರಣೆ ಈ ಮಹಾಭಾರತದಲ್ಲಿರುವ ಒಂದು ಪಾತ್ರ ಅಶ್ವತ್ಥಾಮ. ಕಡೆಗೆ ಅವನು ಏನು ಆದ ನಿಮಗೆಲ್ಲ ಗೊತ್ತಿರುವ ವಿಷಯವೇ. ಅದೇ ರೀತಿ ಮಕ್ಕಳು ಸಹ ಈ ಒಂದು ವಿದ್ಯೆಯನ್ನು ಅವರು ಒಳ್ಳೆಯ ರೀತಿ ಉಪಯೋಗಿಸಿಕೊಳ್ಳಬೇಕು. ಅದನ್ನು ಬಿಟ್ಟು ಅವರು ಅಡ್ಡದಾರಿ ಹಿಡಿದರೆ ಅವರು ಜೈಲು ಪಾಲೇ ಗತಿ, ಹಾಗೂ ಅವರ ಜೀವನ ಎಲ್ಲ ನರಕವಾಗುವುದು. ಇದಕ್ಕೊಂದು ಉತ್ತಮ ಉದಾಹರಣೆ ಅಶ್ವತ್ಥಾಮ, ನಿಮಗೆ ಗೊತ್ತೇ ಇದೆಯೇ. ಮಹಾಭಾರತದಲ್ಲಿ ಬರುವ ಇನ್ನೊಂದು ಪಾತ್ರ ಭೀಷ್ಮ. ಭೀಷ್ಮ ಪಿತಾಮಹ ಎಷ್ಟೇ ಜ್ಞಾನಿಯಾಗಿದ್ದರೂ, ಶೂರನಾಗಿದ್ದರೂ, ದಯಾಳನಾಗಿದ್ದರೂ ಅನೀತಿವಂತರ ಮುಂದೆ ಮಾಡುವ ಪ್ರತಿಜ್ಞೆ ಬದ್ಧನಾಗಿ ಸಂಪೂರ್ಣ ಅಸಹಾಯಕನಾಗಿ ಸ್ಥಿತಿಗೆ ಶರಣಾಗಿ ಇಡೀ ಬದುಕನ್ನೇ ವ್ಯರ್ಥ ಮಾಡಿಕೊಂಡ ಭೀಷ್ಮ ಮಹಾಜ್ಞಾನಿ. ಆದರೆ ಅವರು ಸಪೋರ್ಟ್ ಮಾಡಿದ್ದು ಯಾರು? ದುರ್ಯೋಧನೆಗೆ. ಭೀಷ್ಮ ಪ್ರತಿಜ್ಞೆ ಮಾಡುವಾಗ ತಪ್ಪಾಗಿ ಯಾರಿಗೆ ಒಳ್ಳೆಯದು ಮಾಡಬೇಕು, ಯಾರಿಗೆ ಕೆಟ್ಟದ್ದು ಮಾಡಬೇಕು ಇನ್ನು ಏನೂ ತಿಳಿಯದೆ ಸುಮ್ಮನೆ ಪ್ರತಿಜ್ಞೆಯನ್ನು ಮಾಡುತ್ತಾನೆ. ಹಾಗೆ ಅವರು ಅನೀತಿವಂತರಿಗೆ ಅವನು ಸಹಾಯ ಮಾಡುತ್ತಾನೆ. ಇದರಿಂದ ಭೀಷ್ಮನಲ್ಲಿರುವ ಎಲ್ಲ ಶಕ್ತಿಯು, ಎಲ್ಲ ಶೂರತ್ವವು, ಎಲ್ಲ ದಯಾಳುತನವು ಎಲ್ಲವೂ ವೇಸ್ಟ್ ಆಗುತ್ತೆ. ಇದರಿಂದ ಭೀಷ್ಮನ ಇಡೀ ಜೀವನವೇ ಒಂದು ನರಕವಾಗುತ್ತೆ. ಆ ರೀತಿ ಏನು ಮಾಡಬಾರದು. ನಾವು ಒಳ್ಳೆಯದಕ್ಕೆ ಮಾತ್ರ ಸಪೋರ್ಟ್ ಮಾಡಬೇಕು. ಒಳ್ಳೆಯತನಕ್ಕೆ ಮಾತ್ರ ನಾವು ಸಪೋರ್ಟ್ ಮಾಡಿದರೆ ಮಾತ್ರ ನಮ್ಮ ಜೀವನವು ಚೆನ್ನಾಗಿರುತ್ತೆ. ಅದೇ ರೀತಿ ಭೀಷ್ಮ ಒಂದು ಉತ್ತಮ ಉದಾಹರಣೆ. ಭಾರತದಲ್ಲಿ ಬರುವ ಇನ್ನೊಂದು ಮುಖ್ಯ ಪಾತ್ರ ದುರ್ಯೋಧನ. ದುರ್ಯೋಧನೆಗೆ ಅಧಿಕಾರವಿರುತ್ತೆ, ಆದರೆ ದುಷ್ಟತನ ಅವನ ಮೈಗೂಡಿರುತ್ತದೆ. ದುರ್ಯೋಧನಿಗೆ ಸಂಪತ್ತು, ಅಧಿಕಾರ ಎಲ್ಲವೂ ಇದ್ದರೂ ಕಡೆಗೆ ಅವನು ಕೆಲವರ ಮಾತು ಕೇಳಿ ಸ್ವಂತ ಬುದ್ಧಿಯನ್ನು ಉಪಯೋಗಿಸದೆ ತಾನು ನಾಶವಾಗುತ್ತಾನೆ. ಹಾಗೂ ಬುದ್ಧಿಯನ್ನು ಉಪಯೋಗಿಸದೆ ಶಕುನಿಯ ಮಾತು ಕೇಳಿ ಅದರಂತೆ ನಡೆದು ಪಾಂಡವರಿಗೆ ಸೋಲಿಸಲು ಹೋಗಿ ಕಡೆಗೆ ತಾನೇ ಸೋಲುತ್ತಾನೆ. ಇದೇ ರೀತಿ ಅಧಿಕಾರ, ಸಂಪತ್ತು ಎಲ್ಲ ಇದ್ದರೆ ನಾವು ಸರಿಯಾದ ಮಾರ್ಗದಲ್ಲಿ ನಡೆಯಬೇಕು ಅಲ್ಲವೇ? ಹಾಗೂ ನೋಡಿ, ಹಾಲು ಕುಡಿದ ಮಕ್ಕಳೇ ಬದುಕುವುದಿಲ್ಲ, ಇನ್ನು ಈ ದುಷ್ಟತನ ಮಾಡಿದ ಮಕ್ಕಳು ಬದುಕಲು ಸಾಧ್ಯವೇ? ಅದೇ ರೀತಿ ವಿಷ ಕುಡಿದ ಮಕ್ಕಳು ಬದುಕಲು ಸಾಧ್ಯವೇ? ಹಾಗೆ ನಾವು ಒಳ್ಳೆಯತನವನ್ನು ಉಪಯೋಗಿಸಿ, ಈಗ ನಮಗೆ ಕಷ್ಟ ಇರಬಹುದು, ಆದರೆ ಕಷ್ಟ ಇದೆ ಎಂದು ನಾವು ಎಲ್ಲರಿಗೂ ತೊಂದರೆ ಕೊಡುವುದು, ಅಧಿಕಾರ ಇದೆ ಎಂದು ಎಲ್ಲರಿಗೂ ತೊಂದರೆ ಕೊಡುವುದು, ಇದು ಮುಂದೆ ಅವರ ಬಾಳಿನಲ್ಲಿ ಬರುವ ಒಂದು ದೊಡ್ಡ ದುರುಪಯೋಗವಾಗುವುದು. ಮುಂದೆ ಅವರ ಬಾಳಿನಲ್ಲಿ ತೊಂದರೆಯಾಗುವುದು. ಅದೇ ರೀತಿ ದುರ್ಯೋಧನನ ಅಂತಿಮ ಒಂದು ಸನ್ನಿವೇಶ ನೀವು ನೋಡಿದ್ದೀರಿ. ಭೀಮನಿಂದ ಯಾವ ರೀತಿ ಅವನು ಕೊಲ್ಲುತ್ತಾನೆಂದು. ದುರ್ಯೋಧನಿಗೆ ಅಷ್ಟು ಶಕ್ತಿ, ಸಂಪತ್ತು ಎಲ್ಲವೂ ಇದ್ದರೂ ಅವನು ತನ್ನ ಸಂಪತ್ತು ಮತ್ತು ಅಧಿಕಾರವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಲಿಲ್ಲ. ಅದೇ ರೀತಿ ನಮ್ಮ ಮಕ್ಕಳು ಸಹ ಸಂಪತ್ತು, ಅಧಿಕಾರ ಎಲ್ಲ ಇದ್ದರೂ ಸಹ ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಲು ನಾವು ತಿಳಿಸಬೇಕು. ಇದೆಲ್ಲ ನಮಗೊಂದು ನೀತಿಪಾಠ. ಮಹಾಭಾರತದಲ್ಲಿ ಬರುವ ಇಂತಹ ಪಾತ್ರಗಳಿಂದ ನಾವು ಸ್ವಲ್ಪವಾದರೂ ಕಲಿತುಕೊಂಡಿದರೆ ನಮ್ಮ ಜೀವನವು ಸುಖಮಯ. ಅರ್ಜುನ ವ್ಯಕ್ತಿತ್ವ ತುಂಬ ಒಳ್ಳೆಯದು. ಅವನು ಒಳ್ಳೆಯ ವ್ಯಕ್ತಿತ್ವ, ಜ್ಞಾನ ಮತ್ತು ಬುದ್ಧಿವಂತಿಕೆ, ಸಮಯ ಇದ್ದರೆ ಏನು ಖಂಡಿತವಾಗಿಯೂ ಗೆಲ್ಲಬಹುದು. ಯಾವುದೇ ಒಂದು ಗುರಿ ಮುಟ್ಟಬೇಕಾದರೆ ಅರ್ಜುನನ ಹಾಗೆ ಒಂದೇ ಗುರಿಯನ್ನು ನಾವು ಇಟ್ಟುಕೊಳ್ಳಬೇಕು ಜೀವನದಲ್ಲಿ. ಆಗ ಮಾತ್ರ ಜೀವನದಲ್ಲಿ ನಾವು ಮುಖ್ಯವಾಗಿ ಮುಂದುವರಿಯಬಹುದು. ಅರ್ಜುನನ ಪ್ರತಿಭೆ, ಅವನ ಬುದ್ಧಿವಂತಿಕೆ ಎಲ್ಲವನ್ನು ನಾವು ಮಕ್ಕಳಲ್ಲಿ ಒಳಗೂಡಿಸುವಂತೆ ನಾವು ಪ್ರೋತ್ಸಾಹ ನೀಡಬೇಕು. ಮಾತ್ರ ಇಡೀ ಮಹಾಭಾರತ ನಡೆಯಲು
ಮುಖ್ಯವಾದ ಒಂದು ವ್ಯಕ್ತಿ ಎಂದರೆ ಶಕುನಿ. ಶಕುನಿಯಿಂದಲೇ ಮಹಾಭಾರತ ಕಥೆಯು ಪೂರ್ಣವಾಗುವುದು. ಶಕುನಿಯಂತಹ ಕಪಟ ಹಾಗೂ ಸುಳ್ಳು ಹಾಗೂ ತಪ್ಪು ದಾರಿಗೆಳೆಯುವ ವ್ಯಕ್ತಿತ್ವವು ಮನುಷ್ಯನಲ್ಲಿ ಕೆಟ್ಟ ಗುಣಗಳನ್ನು ಅಳವಡಿಸಿಕೊಂಡರೆ ಯಾವ ರೀತಿ ಕೊನೆಗೊಳ್ಳುತ್ತದೆ ಹಾಗೂ ತನ್ನ ಸುತ್ತಮುತ್ತಲೂ ಇರುವವರು ಸಹ ಯಾವ ರೀತಿ ಕಷ್ಟಪಡಬೇಕಾಗುತ್ತೆ ಎಂಬ ವ್ಯಕ್ತಿ ಮುಖ್ಯವಾಗಿ ಶಕುನಿಯಂತೆ ಇರಬಾರದು. ನಾವು ಶಕುನಿಯಂತಹ ವ್ಯಕ್ತಿತ್ವಗಳಿಗೆ ಸಹ ನಾವು ಸೇರಬಾರದು. ಅಂತಹ ಸ್ನೇಹಿತರು ಹಾಗೂ ನಮ್ಮ ಒಂದು ಕುಟುಂಬದಲ್ಲಿ ಬರುವ ವ್ಯಕ್ತಿಗಳು ಇದ್ದರೆ ಆದಷ್ಟು ಅವರನ್ನು ದೂರ ಇಡಬೇಕು. ಏನು ಹೇಳುತ್ತಾರಲ್ಲ, ದುಷ್ಟರನ್ನು ಕಂಡರೆ ದೂರ ಇರಬೇಕೆಂದು, ಅದೇ ರೀತಿ ಶಕುನಿಯಂತಹ ವ್ಯಕ್ತಿತ್ವವುಳ್ಳವರಿಂದ ನಾವು ದೂರ ಇದ್ದರೆ ನಮ್ಮ ಜೀವನವು ಸುಖಮಯವಾಗಿ ಇರುತ್ತದೆ. ಅದು ಒಂದು ಒಳ್ಳೆಯ ವ್ಯಕ್ತಿತ್ವ ಎಂದು ನಾವು ತಿಳಿದುಕೊಳ್ಳಲೇಬಾರದು. ಮೊದಲು ಮಾತು ಅವರು ಸಿಹಿಯಾಗಿ ಆಡುತ್ತಾರೆ, ಆದರೆ ಮನಸ್ಸಿನಲ್ಲಿ ಕಹಿ ಭಾವನೆ ಇರುತ್ತದೆ. ಆದ್ದರಿಂದ ಈ ಶಕುನಿಯಂಥ ವ್ಯಕ್ತಿತ್ವ ಇರುವವರಿಗೆ ಆದಷ್ಟು ನಾವು ದೂರವಿದ್ದರೆ ನಮ್ಮ ಬಾಳು ಸುಖಮಯವಾಗಿ ಇರುತ್ತದೆ. ಮಹಾಭಾರತದಲ್ಲಿ ಬರುವ ಮುಖ್ಯ ಒಂದು ವ್ಯಕ್ತಿತ್ವ ಯಾರು ಎಂದರೆ ಯುಧಿಷ್ಠ, ಅಂದರೆ ಧರ್ಮರಾಜ. ಮಹಾಭಾರತದ ಕಥೆಯಲ್ಲಿ ಧರ್ಮರಾಜ ಒಂದು ಒಳ್ಳೆಯ ಗುಣವುಳ್ಳ ವ್ಯಕ್ತಿತ್ವವುಳ್ಳ ಒಬ್ಬ ಪಾತ್ರಧಾರಿ. ನೀವು ನೀತಿ, ಧರ್ಮ ಮತ್ತು ಕರ್ಮವನ್ನು ಯಶಸ್ವಿಯಾಗಿ ಅನುಸರಿಸಿದರೆ ಮಾತ್ರ ಪ್ರಪಂಚದಲ್ಲಿ ಯಾವುದೇ ಶಕ್ತಿಯುವುದೇ ಈ ಧರ್ಮರಾದ ಯುಧಿಷ್ಠರ ಒಂದು ನಡೆ ನುಡಿ, ಅವರ ಒಂದು ವ್ಯಕ್ತಿತ್ವ. ಧರ್ಮದಿಂದ ನಡೆದರೆ ಮೊದಲು ನಿಮಗೆ ಕಷ್ಟವಾಗಬಹುದು, ಆದರೆ ಮುಂದೆ ತಮಗೆ ಯಶಸ್ವಿ ಕಟ್ಟಿಟ್ಟ ಬುತ್ತಿ ಎಂದು ಒಂದು ಉದಾಹರಣೆ ಧರ್ಮರಾಜ. ಯಾವ ರೀತಿ ದುರ್ಯೋಧನ ಅವರಿಗೆ ತೊಂದರೆ ಕೊಟ್ಟು ವನವಾಸಕ್ಕೆ ಕಳಿಸಿದ ನಂತರ ಅವರು ಬಂದು ಯಾವ ರೀತಿ ದುರ್ಯೋಧನ ಕುರುಕ್ಷೇತ್ರ ನಡೆಯಿತು, ದುರ್ಯೋಧನನ್ನು ಸಾವುದಾಗುತ್ತೆ ಹಾಗೂ ಯಾವ ರೀತಿ ಇವರು ರಾಜ್ಯಭಾರವನ್ನು ಮಾಡುತ್ತಾರೆ ಎಂದು ತಿಳಿಸುವುದೇ ನಮಗೆ ಒಂದು ನೀತಿ. ಇದರ ನೀತಿ ಏನೆಂದರೆ, ಈಗ ಕಷ್ಟ ಬಂದರೂ ನಾವು ಧರ್ಮದ ಮಾರ್ಗವನ್ನು ಬಿಡಬಾರದು. ಧರ್ಮದ ಮಾರ್ಗದಲ್ಲಿ ನಡೆದರೆ ಮಾತ್ರ ಮುಂದೆ ಜೀವನವು ಸುಖಮಯವಾಗಿರುತ್ತೆ ಹಾಗೂ ನಮಗೆ ನಂಬಿದವರಿಗೂ ಸಹ ನಮ್ಮ ಜೊತೆಯಲ್ಲಿ ಚೆನ್ನಾಗಿ ಇರುತ್ತಾರೆ ಎಂಬ ಒಂದು ಉತ್ತಮ ಉದಾಹರಣೆ ಧರ್ಮರಾಜ. ಹೀಗೆ ಪಾಂಡವರ ಎಲ್ಲ ಗುಣಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಯಾವ ರೀತಿ ಕೆಟ್ಟ ಗುಣಗಳು ಅಳವಡಿಸಿಕೊಂಡರೆ ಕೌರವರ ಒಂದು ಸರ್ವನಾಶವಾಯಿತು ಎಂಬುದಕ್ಕೆ ಈ ಮಹಾಕಾವ್ಯ ಮಹಾಭಾರತವನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದರಲ್ಲಿ ಬರುವ ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಂಡರೆ ನಮ್ಮ ಜೀವನವು ಸುಖವಾಗಿರುತ್ತೆ. ಇಲ್ಲದೆ ಹೋದರೆ ಮಹಾಭಾರತದಂತೆ ಕತೆ ದೊಡ್ಡದಾಗಿ ಕೆಲವು ಸಾರಿ ನಮ್ಮ ಜೀವನವು ಕಷ್ಟಕ್ಕೆ ಸಿಕ್ಕಾಗಿಕೊಳ್ಳುತ್ತದೆ. ಆದ್ದರಿಂದ ನಾವು ನಮ್ಮ ಜೀವನದಲ್ಲಿ ಮಹಾಭಾರತದಲ್ಲಿ ಬರುವ ನೀತಿ ಸಾರಗಳು, ಒಳ್ಳೆಯ ಗುಣಗಳು, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ತಿಳಿಸುವ ನೀತಿ ಸಾರಗಳನ್ನು ನಾವು ಅರ್ಥ ಮಾಡಿಕೊಂಡು ಬದುಕಿದರೆ ನಮ್ಮ ಜೀವನವು ಸುಖಮವಾಗಿ ಸಂತೋಷವಾಗಿ ಇರುತ್ತದೆ. ಇಂತಹ ನೀತಿ ಕಥೆಗಳನ್ನು ನಮ್ಮ ಮಕ್ಕಳಿಗೂ ಸಹ ನಾವು ತಿಳಿಸಬೇಕು ಹಾಗೂ ಅವರಿಗೆ ಅರ್ಥವಾಗುವಂತಹ ಭಾಷೆಯಲ್ಲಿ ನಾವು ಅವರಿಗೆ ತಿಳಿಸಬೇಕು. ಇದರಿಂದ ನಮ್ಮ ಮಕ್ಕಳು ಒಳ್ಳೆಯ ಭವಿಷ್ಯ ಇರುತ್ತದೆ ಹಾಗೂ ಅವರ ಒಂದು ಸುಖಮಯ ಜೀವನಕ್ಕೆ ನಾವು ಮಹಾಭಾರತ, ರಾಮಾಯಣದ ಕಥೆಗಳನ್ನು ಅವರಿಗೆ ತಿಳಿಸಿ ಅದರಲ್ಲಿ ಬರುವ ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಳ್ಳಲು ಮಕ್ಕಳಿಗೆ ತಿಳಿಸಿದರೆ ಅವರ ಜೀವನವು ಸುಖಮವಾಗಿ ಇರುತ್ತದೆ. ಇದರಲ್ಲ, ಮಹಾಭಾರತದ ಕಥೆಯಲ್ಲಿ ಬರುವ ಈ ಪಾತ್ರಗಳು ಒಂದೊಂದು ಪಾತ್ರದಲ್ಲಿಯೂ ಒಂದೊಂದು ಗುಣಗಳು ಇರುತ್ತೆ. ಇಂತಹ ಒಳ್ಳೆಯ ಗುಣಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕು ಹಾಗೂ ಈ ಒಂದು ಮಹಾಭಾರತ ಅರ್ಥ ಮಾಡಿಕೊಂಡು ಜೀವನ ನಡೆಸಿದರೆ ಉತ್ತಮವಾಗಿರುತ್ತೆ ಹಾಗೂ ನಮ್ಮ ಮಕ್ಕಳ ಭವಿಷ್ಯವೂ ಸಹ ಉಜ್ವಲವಾಗಿ ಇರುತ್ತದೆ. ವಿಡಿಯೋವನ್ನು ತಾವು ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ಈ ಚಾನಲ್ ಸತ್ಯಪ್ರಿಯ KGL 621 ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗೆ ಕಾಣುವ ಬೆಲ್ ಬಟನ್ನನ್ನು ಒತ್ತಿ ಹಾಗೂ ಆಲ್ ನೋಟಿಫಿಕೇಷನ್ ಎಂಬುವ ಬಟನ್ನನ್ನು ಒತ್ತಿದರೆ ನನ್ನ ವಿಡಿಯೋಗಳೆಲ್ಲ ತಮಗೆ ಬರುವುದು. ಹಾಗೂ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.